Hello everyone. In this session we will see some problems relating to goods sent for cost price. So ಗೂಡ್ಸ್ನ ಕಾಸ್ಟ್ ಪ್ರೈಸಲ್ಲಿ ಕಳಿಸಿದ್ರೆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ಇಲ್ಲಿ ಹೆಡ್ ಆಫೀಸು ಗೂಡ್ಸ್ನ ಕಳಿಸಿದಾಗ ದೇ ಕ್ಯಾನ್ ಸೆಲ್ ದ ಗೂಡ್ಸ್, ಬ್ರಾಂಚ್ ಕ್ಯಾನ್ ಸೆಲ್ ದ ಗೂಡ್ಸ್ ಇದರ್ ಆ್ಯಟ್ ಕ್ರೆಡಿಟ್ ಆರ್ ಆನ್ ಕ್ಯಾಶ್. ಸೊ ಬ್ರಾಂಚ್ನವರು ಈ ಗೂಡ್ಸ್ನ ಕ್ರೆಡಿಟ್ಗಾದರೂ ಮಾರಾಟ ಮಾಡ್ಬೋದು, ಸಾಲದ ಮೇಲಾದರೂ, ಅಥವಾ ಕ್ಯಾಶ್ಗಾದರೂ ಮಾರಾಟ ಮಾಡ್ಬೋದು. ಸೊ ಅಕಸ್ಮಾತ್ ಅವ್ರು ಏನಾದರೂ ಕ್ರೆಡಿಟಿಗೆ ಸೇಲ್ ಮಾಡಿದ್ರೆ, ಅಂದರೆ ಸಾಲ ಕೊಟ್ಟಾರೆ, ಆಗ ಏನು ಮಾಡಬೇಕು ಅಂದರೆ ಟೋಟಲ್ ಡೆಟರ್ಸ್ ಅಕೌಂಟ್ ಒಂದು ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ನಾವು ಡೆಟರ್ಸ್ ಅಕೌಂಟ್, ಮೆಮೊರಾಂಡಮ್ ಡೆಟರ್ಸ್ ಅಕೌಂಟ್ ಅಂತ ಏನು ಹೇಳಿದೆ ಅದನ್ನು ಪ್ರಿಪೇರ್ ಮಾಡಬೇಕು. ಏನಕ್ಕೆ ಪ್ರಿಪೇರ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇರುತ್ತೆ. ಅಂದರೆ ಕ್ಯಾಶ್ ಸೇಲ್ಸ್ ಗೊತ್ತಿರಲ್ಲ, ಅಥವಾ ಕ್ರೆಡಿಟ್ ಸೇಲ್ಸ್ ಗೊತ್ತಿರಲ್ಲ, ಅಥವಾ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಗೊತ್ತಿರಲ್ಲ. ಈ ಮಿಸ್ಸಿಂಗ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಡೆಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಇದು ನೀವು ನೋಡ್ತಾ ಇರೋದು ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್. ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ, ಕ್ರೆಡಿಟ್ ಸೇಲ್ಸ್ ಇದೆ, ಆಮೇಲೆ ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್ಡ್ ಇದೆ. ಅಕಸ್ಮಾತ್ ಏನಾದರೂ ಬಿಲ್ಸ್ ಕೊಟ್ಟಿದ್ರೆ ಡೆಟರ್ಸು, ಅದೇನಾದರೂ ಡಿಸ್ಹಾನರ್ ಆಗಿದ್ದರೆ, ಅಂದರೆ ಅದರ ಮೇಲೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅದು ಮತ್ತೆ ಇಲ್ಲಿ ಶೋ ಆಗುತ್ತೆ. ಆನ್ ದ ಕ್ರೆಡಿಟ್ ಸೈಡ್ ಯು ಹ್ಯಾವ್ ಕ್ಯಾಶ್ ವಿಚ್ ಇಸ್ ದ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್. ಯು ಹ್ಯಾವ್ ಬಿಲ್ಸ್ ರಿಸೀವಬಲ್ ವಿಚ್ ಇಸ್ ರಿಸೀವ್ಡ್, ಅಂದರೆ ಅಕೌಂಟ್ನ ಬದಲಾಗಿ ಏನಾದರೂ ಬಿಲ್ಸ್ ಕೊಟ್ಟಿದ್ದರೆ ಅದು. ಸೇಲ್ಸ್ ರಿಟರ್ನ್ಸ್, ಬ್ಯಾಡ್ ಡೆಟ್ಸ್ ಆ್ಯಂಡ್ ಡಿಸ್ಕೌಂಟ್ ಅಲೌಡ್, ಇಷ್ಟು ಐಟಮು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಹಿಯರ್ ಯು ಹ್ಯಾವ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಇದು ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟು. ಇದರಲ್ಲಿ ಏನೇನಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ನೀವು ಮಿಸ್ಸಿಂಗ್ ಇನ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡ್ಬೋದು. ಯೂಶ್ವಲಿ ನಿಮಗೆ ಕ್ರೆಡಿಟ್ ಸೇಲ್ಸ್ ಗೊತ್ತಿರಲ್ಲ ಅಥವಾ ಕ್ಯಾಶ್ ಗೊತ್ತಿರಲ್ಲ, ಅದಕ್ಕೋಸ್ಕರನೇ ಈ ಅಕೌಂಟ್ನ ಪ್ರಿಪೇರ್ ಮಾಡೋದು. ಸೊ ಈಗ ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ. First one, it says the Union Stores Limited invoiced goods to its Surat branch at cost. The branch maintained its sales ledger and remits all cash received daily to head office. So, ಒಂದು it says it is at cost. Okay, that's very important information. ಅದನ್ನು ಯಾವಾಗಲೂ ನೋಟ್ ಮಾಡ್ಕೊಳ್ಳಿ. Then the branch maintained its sales ledger and remits all cash received daily ಅಂದರೆ ಇದು ಡಿಪೆಂಡೆಂಟ್ ಬ್ರಾಂಚ್ ಅಂತ ಅರ್ಥ ಮಾಡ್ಕೊಳ್ಳಿ. Branch expenses are paid by head office. Again a feature of dependent branch. It is paid by check. ಚೆಕ್ ಏನಕ್ಕೆ ಮೆನ್ಷನ್ ಮಾಡಿರ್ತಾರೆ ಅಂದರೆ, ನೀವು ಕ್ಯಾಶ್ ಅಕೌಂಟ್ ಅಂತ ಬರಿತಾ ಇದ್ರಲ್ಲ ಡೆಬಿಟ್ ಸೈಡ್ ಆಫ್ ಬ್ರಾಂಚ್ ಅಕೌಂಟಲ್ಲಿ, ಇಲ್ಲಿ ಚೆಕ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಅಂತ ಬರೀತೀರ. ದಟ್ಸ್ ಓನ್ಲಿ ಚೇಂಜ್. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ರಿಲೇಟಿಂಗ್ ಟು ಬ್ರಾಂಚ್ ಅಕೌಂಟ್, ಶೋ ದ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಯು ಹ್ಯಾವ್ ಡೆಟರ್ಸ್ ಆನ್ 1/4/2014, 31st March 2015. ಇದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಡೆಟರ್ಸ್. This is opening stock, closing stock, goods received from head office, goods returned to head office, cash sales and credit sales ಒಟ್ಟಿಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್ ಎರಡೂ ಒಟ್ಟಿಗೆ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ. ಸೊ ಕ್ಯಾಶ್ ಸೇಲ್ಸ್ನ ನಾವು ರೆಮಿಟ್ ಮಾಡಬೇಕು, ಕ್ರೆಡಿಟ್ ಸೇಲ್ಸ್ನ ರೆಮಿಟ್ ಮಾಡೋ ಹಾಗಿಲ್ಲ. ಸೊ ಕ್ಯಾಶ್ ಸೇಲ್ಸ್ ಎಷ್ಟು ಅಂತ ಗೊತ್ತಾಗಬೇಕಂದ್ರೆ ಟೋಟಲ್ ಸೇಲ್ಸಲ್ಲಿ ಕ್ರೆಡಿಟ್ ಸೇಲ್ಸ್ನ ಮೈನಸ್ ಮಾಡಬೇಕು. ಸೊ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ ಕ್ರೆಡಿಟ್ ಸೇಲ್ಸ್ ಎಷ್ಟು ಅಂತ ಕಂಡುಹಿಡ್ಕೊಂಡು ಆ ಕ್ರೆಡಿಟ್ ಸೇಲ್ಸ್ನ ನೀವು ಟೋಟಲ್ ಸೇಲ್ಸಿಂದ ಮೈನಸ್ ಮಾಡಿದ್ರೆ ಕ್ಯಾಶ್ ಸೇಲ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ದೆನ್ ಯು ಹ್ಯಾವ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್, ರೆಂಟ್ ರೇಟ್ಸ್ ಎಕ್ಸೆಟ್ರಾ, ವೇಜಸ್ ಆ್ಯಂಡ್ ಸ್ಯಾಲ್ರೀಸ್, ಜನರಲ್ ಟ್ರೇಡ್ ಎಕ್ಸ್ಪೆನ್ಸಸ್. ರಿಟರ್ನ್ಸ್ ಫ್ರಮ್ ಕಸ್ಟಮರ್ಸ್, ಇದು ಡೆಟರ್ಸ್ ಅಕೌಂಟ್ಗೆ ಹೋಗುತ್ತೆ. ಡಿಸ್ಕೌಂಟ್ ಅಲಾಟ್ ಟು ಕಸ್ಟಮರ್ಸ್, ಇದು ಡೆಟರ್ಸ್ ಅಕೌಂಟಲ್ಲಿ ಹಾಕ್ತೀವಿ. ಬ್ಯಾಡ್ ಡೆಟ್ಸು ಡೆಟರ್ಸ್ ಅಕೌಂಟ್ ಆಗುತ್ತೆ, ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸು ಆಗುತ್ತೆ, ಅಲೌನ್ಸಸ್ ಟು ಡೆಟರ್ಸು ಆಗುತ್ತೆ. ಡೆಟರ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್, ಈ ಇಷ್ಟು ಐಟಮ್ಸ್ನ ನಾವು ಡೆಟರ್ಸ್ ಅಕೌಂಟಲ್ಲಿ ಹಾಕಿ ಪ್ರಿಪೇರ್ ಮಾಡ್ತೀವಿ. ಸೊ ನಾವು ವಿಲ್ ಸಿ ಹೌ ಟು ಸಾಲ್ವ್ ದಿಸ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ದ ಹೆಡ್ ಆಫೀಸ್ ಇಸ್ ಯೂನಿಯನ್ ಸ್ಟೋರ್ಸ್ ಲಿಮಿಟೆಡ್, ಸೂರತ್ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ಯು ಹ್ಯಾವ್ ಡೆಟರ್ಸ್ ಅಟ್ ಬ್ರಾಂಚ್, ಓಪನಿಂಗ್ ಬ್ಯಾಲೆನ್ಸ್, ಸ್ಟಾಕ್ ಅಟ್ ಬ್ರಾಂಚ್ ವಿಚ್ ಇಸ್ ಅಗೇನ್ ದ ಓಪನಿಂಗ್ ಬ್ಯಾಲೆನ್ಸ್. ಯಾವುದೇ ಲಯಬಿಲಿಟಿ ಇಲ್ಲ. ಸೊ ಡೈರೆಕ್ಟ್ಲಿ ಟೇಕ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಇದನ್ನು ಕೊಟ್ಟಿದ್ದಾರೆ. ದೆನ್ ಆನ್ ದ ಕ್ರೆಡಿಟ್ ಸೈಡ್ ಯು ವಾಂಟ್ ಟು ನೋ ವಾಟ್ ಇಸ್ ದ ಕ್ಯಾಶ್ ಸೇಲ್ಸ್. ಇದು ಹೆಂಗೆ ಬರುತ್ತೆ ಅಂದರೆ, ದಿಸ್ ಯು ಗೆಟ್ ಥ್ರೂ ಯುವರ್ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಬ್ರಾಂಚ್ ಡೆಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಇದು ಸಿಗುತ್ತೆ. ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲಿ ಮಿನಿಟ್, ಬ್ರಾಂಚ್ ಡೆಟರ್ಸ್ ಅಕೌಂಟಲ್ಲಿ ಏನೇನೆಲ್ಲ ಬರುತ್ತೆ ನೋಡ್ಕೊಳ್ಳಿ.
to balance brought down, which is the opening balance of debtors. Closing balance ಇಲ್ಲಿ ಬರೀತೀರಾ. ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ, ಅಲೌನ್ಸಸ್ ಕೊಟ್ಟಿದ್ದಾರೆ, ರಿಟರ್ನ್ಸ್, ಡಿಸ್ಕೌಂಟ್ ಅಲೌಡ್, ಬ್ಯಾಡ್ ಡೆಟ್ಸ್ ಇದನ್ನೆಲ್ಲ ನೀವು ಕ್ರೆಡಿಟ್ ಸೈಡ್ ಹಾಕ್ಕೊಂಡ್ರೆ ಯು ವಿಲ್ ಗೆಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ನಿಮಗೆ ಡೆಬಿಟ್ ಸೈಡಲ್ಲಿ ಸಿಗುತ್ತೆ, ವಿಚ್ ಇಸ್ ಯುವರ್ ಕ್ರೆಡಿಟ್ ಸೇಲ್ಸ್, ವಿಚ್ ಇಸ್ 29,900. ಸೊ ಇಲ್ಲಿ your total sales was 46,770. From that you're going to deduct 29,900. So your cash sales is 16,870. A receive from debtors ಏನಿರುತ್ತೆ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. So total amount remitted is 41,470. Then on the debit side you have to show the goods sent to branch. ಅದನ್ನಾಗಲೇ ತೋರಿಸಿದ್ವಿ ಅನ್ಕೋತೀನಿ. ಗೂಡ್ಸ್ ರಿಟರ್ನ್ನ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ದೆನ್ ಯು ಹ್ಯಾವ್ ಆಲ್ ದ ಎಕ್ಸ್ಪೆನ್ಸಸ್ ವಿಚ್ ಹ್ಯಾವ್ ಬೀನ್ ಪೇಡ್ ಆಫ್. ಕೊಟ್ಟಿದ್ರಲ್ಲ ರೆಂಟ್ ಆ್ಯಂಡ್ ರೇಟ್ಸ್, ವೇಜಸ್ ಆ್ಯಂಡ್ ಸ್ಯಾಲ್ರಿ, ಜನರಲ್ ಟ್ರೇಡ್ ಎಕ್ಸ್ಪೆನ್ಸಸ್ ಅದನ್ನೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸಸ್, ಇಲ್ಲಿ ಏನೇನು ಅಸೆಟ್ ಇತ್ತೋ ಓಪನಿಂಗ್ ಬ್ಯಾಲೆನ್ಸ್ದು ನಾನು ಆಗಲೇ ಹೇಳಿದ್ದೆ, ಸೇಮ್ ಥಿಂಗ್ ಯು ಶುಡ್ ಶೋ ಇಟ್ ಇನ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಡೆಟರ್ಸ್ ಅಟ್ ಬ್ರಾಂಚ್ ಮತ್ತು ಸ್ಟಾಕ್ ಅಟ್ ಬ್ರಾಂಚ್ನ ತೋರಿಸಿ. ದೆನ್ ಯು ಫೈಂಡ್ ಔಟ್ ವಾಟ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಯು ವಿಲ್ ಗೆಟ್ 14,770. This is your profits. Okay. Okay. So next problem ಈಗ. From the following particulars relating to Patna for the year ending 31st March 2015, prepare accounts in the head office books. Again you have opening stock, opening debtors, petty cash ಇದೆ, ಇದಿಷ್ಟು ಓಪನಿಂಗ್ ಇದೆ. ದೆನ್ ಯು ಹ್ಯಾವ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಯು ಹ್ಯಾವ್ ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್, ಯು ಹ್ಯಾವ್ ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಇದೆ, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಇದೆ, ಕ್ಯಾಶ್ ಸೆಂಟ್ ಫಾರ್ ಎಕ್ಸ್ಪೆನ್ಸಸ್, ಯು ಹ್ಯಾವ್ ರೆಂಟ್, ಸ್ಯಾಲರೀಸ್ ಆ್ಯಂಡ್ ಪೆಟಿ ಕ್ಯಾಶ್. ಅಗೇನ್ ಅಟ್ ದ ಎಂಡ್ ಆಫ್ ದ ಇಯರ್ ಯು ಹ್ಯಾವ್ ಸ್ಟಾಕ್ ಅಟ್ ಬ್ರಾಂಚ್ ಆ್ಯಂಡ್ ಪೆಟಿ ಕ್ಯಾಶ್. ಸೊ ವಾಟ್ ಯು ಡೋಂಟ್ ಹ್ಯಾವ್ ಇಸ್ ಡೆಟರ್ಸ್. ಸೊ ಇಲ್ಲಿ ನಿಮಗೆ ಓಪನಿಂಗಲ್ಲಿ ಸ್ಟಾಕ್ ಇತ್ತು, ಡೆಟರ್ಸ್ ಇತ್ತು, ಪೆಟಿ ಕ್ಯಾಶ್ ಇತ್ತು. ಕ್ಲೋಸಿಂಗಲ್ಲಿ ಬರೀ ಸ್ಟಾಕ್ ಆ್ಯಂಡ್ ಪೆಟಿ ಕ್ಯಾಶ್ ಇದೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಡೆಟರ್ಸ್. ಓಕೆ. So we'll first prepare the debtors account. I know I've shown the stock account first, but we'll first prepare the debtors account. Debtors account ಅಲ್ಲಿ ನಾನು ಈಗ ಆಲ್ರೆಡಿ ಹೇಳ್ದಂಗೆ ನಿಮಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತೋರಿಸ್ತೀರಾ, ಕ್ರೆಡಿಟ್ ಸೇಲ್ಸ್ ತೋರಿಸ್ತೀರಾ. ಆನ್ ದ ಕ್ರೆಡಿಟ್ ಸೈಡ್ ಯು ವಿಲ್ ಶೋ ಯುವರ್ ಕ್ಯಾಶ್ ರಿಸೀವ್. ದ ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತೆ that will be your closing balance of branch debtors. So now we'll prepare the branch account. Stock at branch, branch debtors, petty cash, all these are opening balances. Then you have goods sent to branch. On the credit side you have the cash sales and the amount received from creditors. ಇವೆರಡನ್ನು ತೋರಿಸ್ಬೇಕು because both are going to be remitted. Then you have goods returned by branch, and then the closing assets, stock, petty cash and debtors. ಈ debtorsನ ನಾವು branch account balancing figure ತಗೊಂಡ್ವಲ್ಲ, that one. Now you find out the balancing figure. You have profit of 32,220. Okay. So those are your problems. Let me know if you have any doubts.